ರಾಮಾಯಣ ಮಹಾಭಾರತಗಳನ್ನ ಯಾಕೆ ಓದಬೇಕು ಅಂತ ಕೇಳಿದಾಗೆಲ್ಲ ನಾವು ಅಂದುಕೊಳ್ತೇವೆ, ಜೀವನದಲ್ಲಿ ಮನುಷ್ಯನ ಬದುಕಿನಲ್ಲಿ ನಡೆಯೋ ಪ್ರತಿ ಘಟನೆಗಳಿಗೆ ಮಾರ್ಗದರ್ಶನ ಕೊಡಬೇಕು ಅಂತಂದ್ರೆ ಅದಕ್ಕೋಸ್ಕರ ಭಗವಂತ ಬಿಟ್ಟು ಹೋಗಿದ್ದು ರಾಮಾಯಣ ಮಹಾಭಾರತಗಳನ್ನ ಅಂತ. ಯಾಕಿದನ್ನ ನಾನು ಹೇಳ್ತೇನೆ ಅಂದ್ರೆ, ಜೀವನದಲ್ಲಿ ಮನುಷ್ಯ ಎಲ್ಲವನ್ನೂ ಕಳ್ಕೊಂಡಾಗ ನಮಗೆ ಅಂತ ನಮ್ಮವರು ಅಂತ ಇದ್ದವರೆಲ್ಲರೂ ಕೂಡ ಕೈ ಬಿಟ್ಟಾಗ ಯಾರು ಕೈ ಹಿಡಿತಾನೆ ಅಂತ ಕೇಳಿದ್ರೆ ಭಗವಂತ ಕೈ ಹಿಡಿತಾನೆ. ಒಂದು ಅದ್ಭುತವಾದ ಕಥೆ ಇದೆ, ಬಹುಶಃ ಎಲ್ರು ಹಿರಿಯಿದ್ದಾರೆ, ನಾನು ಅಷ್ಟು ದೊಡ್ಡವಳಲ್ಲ, ಕಥೆಯನ್ನು ಹೇಳುವಷ್ಟು ದೊಡ್ಡವಳಲ್ಲ, ಆದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಆಗುತ್ತೆ. ದ್ರೌಪದಿಯ ವಸ್ತ್ರಾಪಹರಣದ ಕತೆ ಗೊತ್ತಿಲ್ಲದವ್ರು ಯಾರಿಲ್ಲ, ಎಲ್ರಿಗೂ ಕೂಡ ಗೊತ್ತು. ದ್ರೌಪದಿಯ ವಸ್ತ್ರಾಪಹರಣ ಆಗುತ್ತೆ, ಕೃಷ್ಣ ಬಂದು ಅಕ್ಷಯ ಸೀರೆಯನ್ನು ಕೊಡ್ತಾನೆ ಅನ್ನುವ ಕಥೆಯನ್ನು ನಾವು ಕೇಳಿದ್ದೇವೆ. ಆದ್ರೆ ಕೃಷ್ಣ ದಿಢೀರಾಗಿ ದ್ರೌಪದಿಗೆ ಬಂದು ಅಕ್ಷಯ ಸೀರೆ ಕೊಟ್ಟನ ಕೇಳಿದ್ರೆ ಖಂಡಿತ ಹಾಗೆ ದಿಢೀರ್ ಅಂತ ಕೊಡ್ಲಿಲ್ಲ. ದ್ರೌಪದಿ ತುಂಬಿದ ಸಭೆಯಲ್ಲಿ ಎಲ್ಲರನ್ನ ಇಟ್ಟುಕೊಂಡವಳು. ಅಂದ್ರೆ ದ್ರೌಪದಿಗೆ ಇಂತಹ ಶಕ್ತಿ ಇರ್ಲಿಲ್ಲ ಅಂತಿಲ್ಲ. ದ್ರೌಪದಿಯ 5 ಜನ ಗಂಡಂದಿರು ಇಡೀ ಜಗತ್ತನ್ನ ಗೆಲ್ಲಬಲ್ಲಂತ ಅತ್ಯಂತ ಬಲಶಾಲಿಗಳಾಗಿದ್ರು. ದ್ರೌಪದಿಗೆ ಧರ್ಮರಾಯನಂತ ಶ್ರೇಷ್ಠ ಧರ್ಮಿಷ್ಠ ಗಂಡನ ತಪಬಲ ಇತ್ತು. ದ್ರೌಪದಿಗೆ ಭೀಮನಂತ ಅತ್ಯಂತ ಬಲಶಾಲಿ ಗಂಡನ ಶಕ್ತಿ ಇತ್ತು. ದ್ರೌಪದಿಗೆ ಮುಂದೆ ಏನಾಗುತ್ತೆ ಎನ್ನುವುದನ್ನ ತಿಳಿದುಕೊಳ್ಳಬಲ್ಲಂತ ಶಕ್ತಿ ಇದ್ದಂತಹ ಸಹದೇವನಂತ ಗಂಡನ ಬಲ ಇತ್ತು. ದ್ರೌಪದಿಗೆ ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಬಿಲ್ವಿದ್ಯೆ ಪ್ರವೀಣ ಅರ್ಜುನನ ಬಲವೂ ಇತ್ತು. ಜಗತ್ತಿನ ಎಲ್ಲ ಸಂಗತಿಗಳನ್ನು ಗೆಲ್ಲಬಲ್ಲ ಶಕ್ತಿ ಇದ್ದ ಪಂಚಪಾಂಡವರನ್ನ ಪತಿಯಾಗಿ ಪಡೆದವಳು ದ್ರೌಪದಿ. ಇನ್ನೇನು ಬೇಕು, ಅವಳು ಸಾಮ್ರಾಜ್ಞಿ ಅಂತ ಕರೆಸ್ಕೊಂಡಿದ್ದವಳು, ಸಾಮ್ರಾಜ್ಞಿ ಆಗಿದ್ದವಳು. ಅಂತಹ ದ್ರೌಪದಿ ಎಲ್ಲರನ್ನ ಕಳೆದುಕೊಂಡು ತುಂಬಿದ ಸಭೆಯಲ್ಲಿ ತನ್ನ ಮಾನವನ್ನ ಕಳ್ಕೊಂಡು ನಿಲ್ತಾಳೆ. ಬಹುಶಃ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಇಂಥದ್ದೊಂದು ಘಟನೆ ಬರುತ್ತೆ ಅನ್ನುವುದನ್ನ ತಿಳಿಸೋದಕ್ಕೋಸ್ಕರ ಮಹಾಭಾರತದಲ್ಲಿ ಇಂಥ ಪ್ರಸಂಗ ಬಂತೋ ಏನೋ. ಎಲ್ಲವನ್ನು ಇದ್ದು ಕೂಡ ದ್ರೌಪದಿಗೆ ಒಂದು ತುಂಡು ಸೀರೆ ಸಿಗೋದಿಲ್ಲ. ಕೊನೆಗವಳು ಪ್ರಾರ್ಥನೆ ಮಾಡೋದು ಕೃಷ್ಣನನ್ನ. ಎಂತ ಅದ್ಭುತವಾಗಿರ್ತಕ್ಕಂತಹ ಘಟನೆ ಅದು ಅಂತ ಕೇಳಿದ್ರೆ ಇತಿಹಾಸದಲ್ಲಿ ಅದು ಯಾಕೆ ಯುಗ ಯುಗಗಳ ಆಚೆಗೂ ಅದು ಇವತ್ತಿಗೂ ಕೂಡ ನೆನಪಿನಲ್ಲಿ ಉಳಿಯುತ್ತೆ ಆ ಘಟನೆ ಅಂತ ಕೇಳಿದ್ರೆ, ದ್ರೌಪದಿ ಕೃಷ್ಣನನ್ನ ಕರಿತಾಳಂತೆ, ಎಲ್ಲ ಗಂಡಂದ್ರನ್ನ ಕೇಳ್ಕೊಳ್ತಾಳೆ, ಅಲ್ಲಿದ್ದಂತಹ ಮಹಾಮುನಿಗಳನ್ನ ಕೇಳ್ಕೊಳ್ತಾಳೆ, ಭೀಷ್ಮರನ್ನ ಕೇಳ್ಕೊಳ್ತಾಳೆ, ಪ್ರತಿಯೊಬ್ಬರನ್ನ ದ್ರೋಣಾಚಾರ್ಯರನ್ನ ಬೇಡ್ಕೊಳ್ತಾಳೆ, ಎಲ್ಲ ಧರ್ಮಿಷ್ಠರನ್ನ ಎಲ್ಲ ಗುರುಗಳನ್ನ ಕೇಳ್ಕೊಂಡಾಗ್ಲೂ ಕೂಡ ಅವಳಿಗೆ ನ್ಯಾಯ ಸಿಗೋದಿಲ್ಲ ಅಂತ ಆದಾಗ ಕೊನೆಗೆ ದ್ರೌಪದಿ ಎಲ್ಲರೂ ಕೈ ಬಿಟ್ಟಾಗ, ಅಂದ್ರೆ ಯಾರು ಅವಳ ಜೊತೆ ನಿಲ್ಲದಾಗ ಎಲ್ಲ ಮನುಷ್ಯ ಶಕ್ತಿಗಳು ಕೈ ಬಿಟ್ಟಾಗ ದ್ರೌಪದಿ ಕೃಷ್ಣನಿಗೆ ಶರಣಾಗ್ತಾಳಂತೆ. ಆ ಘಟನೆ ಎಷ್ಟು ಅದ್ಭುತವಾಗಿದೆ ಅಂತ ಕೇಳಿದ್ರೆ, ದ್ರೌಪದಿ ಕೃಷ್ಣನಿಗೆ ಕೈ ಇಟ್ಟು ನಮಸ್ಕರಿಸಿ ಏನು ಕೃಷ್ಣ ಅಂತ ಕರಿತಾಳೆ ಅಂತ ನಾವು ಕೇಳಿದ್ದೇವೆ. ಆದ್ರೆ ದಿಢೀರಂತ ದ್ರೌಪದಿ ಹಾಗೆ ಮಾಡಿರೋದಿಲ್ವಂತೆ. ಸೀರೆ ಎಳಿತಾ ಇರ್ಬೇಕಾದ್ರೆ ದ್ರೌಪದಿ ಒಂದು ಕೈಯನ್ನ ತನ್ನ ಏನು ಎದೆಯ ಮೇಲೆ ಮುಚ್ಚಿಟ್ಟುಕೊಂಡು ಇನ್ನೊಂದು ಒಂದೇ ಕೈಯನ್ನು ಎತ್ತಿಟ್ಕೊಂಡು ಕೃಷ್ಣ ಅಂತ ಕರಿತಾಳಂತೆ. ಅರ್ಧ ಕೈಯಲ್ಲಿ ಕೈ ಮುಗಿದು ಕೃಷ್ಣ ಅಂತ ಬೇಡ್ತಾ ಇರ್ತಾಳಂತೆ. ಆಗ ಕೃಷ್ಣ ಬರೋದಿಲ್ಲ. ಇತ್ತ ದುಶ್ಯಾಸನ ತನ್ನ ಸೀರೆಯನ್ನ ಎಳಿತಾ ಇದ್ದಾನೆ. ಇವಳಿಗೆ ಭಯ, ಒಂದು ಕೈ ಅಡ್ಡ ಇಟ್ಕೊಂಡಿದ್ದಾಳೆ ತನ್ನ ಬಲವನ್ನು ಉಪಯೋಗಿಸಿ, ಎಲ್ಲಿ ಕೃಷ್ಣ ಬರದೇ ಹೋದ್ರೆ ನನ್ನ ಮಾನ ಹೋಗ್ಬಿಡತ್ತೋ ಅನ್ನುವ ಕಾರಣಕ್ಕೆ ಅರೆ ಮನಸ್ಸಿನ ಅನುಮಾನದಲ್ಲಿ ಒಂದು ಕೈಯನ್ನ ತನ್ನ ಕೈಯನ್ನ ಅಡ್ಡ ಇಟ್ಕೊಂಡು ಇನ್ನೊಂದು ಕೈಯನ್ನ ಮೇಲೆತ್ತಿ ಕೃಷ್ಣ ಅಂತ ಕರಿತಾಳಂತೆ. ಎಲ್ಲಿಯವರೆಗೆ ದ್ರೌಪದಿ ಒಂದು ಕೈಯನ್ನ ತಾನು ಅಡ್ಡ ಇಟ್ಕೊಂಡು ಇನ್ನೊಂದು ಕೈನಲ್ಲೇ ಕೃಷ್ಣನನ್ನ ಕರಿತಾಳೋ ಅಲ್ಲಿ ತನಕವೂ ಕೃಷ್ಣ ಸೀರೆ ಕೊಡೋದಿಲ್ಲ. ಇನ್ನು ಸಾಧ್ಯವೇ ಇಲ್ಲ ಅನ್ನೋದು ಅರಿವಾದಾಗ, ಇನ್ನು ನನ್ನ ಬಲದಲ್ಲಿ ಏನೂ ಉಳಿದಿಲ್ಲ, ನನ್ನ ಬಳಿ ಯಾವುದೂ ಇಲ್ಲ, ಸಂಪೂರ್ಣ ನಿನಗೆ ಶರಣಾಗುತ್ತೇನೆ ಅಂತ ಕೃಷ್ಣನಿಗೆ ಶರಣಾಗಿ ಆ ಕೈಯನ್ನು ಬಿಟ್ಟು ಎರಡೂ ಕೈಗಳನ್ನ ಬಿಟ್ಟು ಕೃಷ್ಣನಿಗೆ ಕೈ ಎತ್ತಿ ನಮಸ್ಕಾರ ಮಾಡಿದಾಗ ಕೃಷ್ಣ ಅಕ್ಷಯ ಸೀರೆಯನ್ನು ಕೊಡ್ತಾನಂತೆ. ಅಂದ್ರೆ ಭಗವಂತ ಹೇಳ್ತಾನೆ, ಯಾರೇ ಆಗ್ಲಿ ಸಂಪೂರ್ಣ ಶರಣಾಗತಿ ಆದವನಿಗಷ್ಟೇ ನನ್ನ ಕೃಪೆ ಸಿಗೋದು ಅಂತ. ಎಲ್ಲರೂ ಕೈ ಬಿಡಬೇಕು. ಮನುಷ್ಯನನ್ನ ಪ್ರತಿ ಜಗತ್ತಿನ ಅವನು ನಂಬಿದ್ದ ಎಲ್ಲ ವರ್ಗ ಸಂಬಂಧ ಬಂಧುಗಳು ಸ್ನೇಹಿತರು ಎಲ್ಲರೂ ಕೈ ಬಿಟ್ಟಾಗ ಭಗವಂತ ಕೈ ಹಿಡಿತಾನೆ ಅನ್ನೋದನ್ನ ಸಾರೋದಕ್ಕೋಸ್ಕರ ಕೃಷ್ಣ ದ್ರೌಪದಿಯ ಅದ್ಭುತವಾಗಿರ್ತಕ್ಕಂಥ ಅದೊಂದು ಪ್ರಸಂಗ ನಡೆಯುತ್ತೆ. ಇವತ್ತಿಗೆ ಯುಗ ಯುಗಗಳ ಆಚೆಗೂ ಆ ಸಂದೇಶದ ಜೀವಂತಿಕೆ ಇದೆಯಲ್ಲ ಇವತ್ತಿಗೂ ಹಾಗೆ ಉಳ್ಕೊಂಡಿದೆ.